ವಿಶೇಷವಾದ ಚಪ್ಪಾಳೆ ಮೂಲಕ ಅವರನ್ನು ಬರಮಾಡಿಕೊಳ್ಳೋಣ. ಅವ್ಳಿಗೆ ಅಲ್ಲೂ ಸ್ವಲ್ಪ ಉಬ್ಬಿದೆ, ಕ್ಲಿಪ್ ಹಾಕ್ಸಿದ್ರೆ ಚೆನ್ನಾಗಿ ಕಾಣ್ತದೆ. ವಾವ್, ಶಬಾ ಗಡ್ಸ್ನೆತ್ತಿ ಅವ್ರಿಗೆ ಸುಮ್ಮನೆ ಸೈಲೆಂಟಾಗಿ ಕೂತಿದ್ದಾರೆ. ಸೈಲೆಂಟಾಗಿ ಕೂತ್ರೆ ಒಂಥರ ಚಂದ. ಹೊಸ ಬಾಂಡ್ಲಿ ತಗೊಬಂದ್ವಿ. ನಮ್ಮ ಶ್ರೀಮತಿಯವರು ಹೊಸ ಬಾಂಡ್ಲಿನ ಒಲೆ ಮೇಲೆ ಇಡ್ತಿದ್ದಾರೆ. ಅದು ಗೊತ್ತಿಲ್ವಾ? ನೀನ್ ಹೇಳಮ್ಮ. ಕಳ್ಳನು ಅರ್ಧ ಆಯ್ತಪ್ಪ, ಚೆನ್ನಾಯ್ತು. ಹಾಯ್ 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 ಎಲ್ರಿಗೂ ನಮಸ್ಕಾರ. ನವೀನ್ ಮಧುಗಿರಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಸ್ವಾಗತ. ಹಾಗೆ ಅಂಗಳದಲ್ಲಿ ಅಡುಗೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತಿನ ಅಂಗಳದ ಅಡುಗೆ ಕಾರ್ಯಕ್ರಮದಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಅಡುಗೆ ಮಾಡ್ತಿಲ್ಲ, ತಿಂಡಿನೂ ಮಾಡ್ತಿಲ್ಲ, ಮತ್ತೇನು ಮಾಡ್ತಿದ್ದೀವಿ ಅಂದ್ಕೊಂಡ್ರಾ? ಈ ವಿಡಿಯೋನ ಕೊನೆವರೆಗೂ ಪೂರ್ತಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಇವತ್ತು ಅಂಗಳದಲ್ಲಿ ಅಡುಗೆ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರು ನಮ್ಮ ಜಾಣೆ ಮಗಳು ಅವರು ಆಗಮಿಸಿದ್ದಾರೆ. ವಿಶೇಷವಾದ ಚಪ್ಪಾಳೆ ಮೂಲಕ ಅವರನ್ನು ಬರಮಾಡಿಕೊಳ್ಳೋಣ. ಅವರ ಅಮ್ಮಂಗೆ ಹೆಲ್ಪ್ ಮಾಡೋದಕ್ಕೆ ಬಂದಿದ್ದಾರೆ ಇವತ್ತು ನಮ್ಮ ಜಾಣೆ ಮಗಳು. ಏನೇನು ಹೆಲ್ಪ್ ಮಾಡ್ಕೊಡ್ತೀವಿ ಮಗಳೇ? ಆಮೇಲೆ ಅಮ್ಮ ಏನು ಹೇಳಿದ್ರು ಮಾಡ್ತೀನಿ, ಏನು ಬೇಕು ಹೇಳ, ಏನು ಮಾಡ್ತೀನಿ? ನಮ್ಮ ವಿಶೇಷ ಆಹ್ವಾನಿತರು ಕ್ಯಾರೆಟ್ ತುರಿತಾ ಇದ್ದಾರೆ ಬಾಯಿ ಮುಚ್ಕೊಂಡು. ಈಗ ಬಾಯಿ ಬಿಟ್ಬಿಟ್ರು. ನಮ್ಮ ಶ್ರೀಮತಿಯವ್ರಂತೂ ಯಾವಾಗಲೂ ಬಾಯಿ ಮುಚ್ಚೋದೇ ಇಲ್ಲ. ಮನೇಲಿ ಯಾವ್ರ ಮನೇಲೂ ಹೆಂಡತಿ ಬಾಯಿ ಮುಚ್ಚೋದಿಲ್ಲ. ಇವತ್ತು ಮಾತ್ರ ಹೋಗ್ಲಿ ಬಿಡಪ್ಪ, ಯಾರ ಮನೆಗೂ ಹೆಂಡತಿ ಬಾಯಿ ಮುಚ್ಚಲ್ಲ. ನಿನ್ನ ಮಗಳೂ ಗಂಡನ ಮನೆಗೆ ಹೋದಾಗ ಅವಳು ಬಾಯಿ ಮುಚ್ಚಲ್ಲ. ಹೌದಾ? ಹೇಳ್ದಲ್ಲ ಸಾಕು ಬಿಡಮ್ಮ. ಅಪ್ಪ ಕೊಡು ಆ ಕಡೆ ತುಂಬಾನೇ ಅದೆಲ್ಲ ತುರಿ, ಇನ್ನೊಂಚೂರು ತುರಿಬೋದು. ಕೈ ನೋಡ್ಕೊಂಡು ಹಿಂದೆ ಇಟ್ಕೊಂಡು ಮುಂದೆ ಮಾತ್ರ ತುರಿ. ತುಂಬಾ ಅನುಕೂಲವಾಯಿತು ಮಗಳೇ, ನಿನಗೆ ನಮ್ಮ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಬಿಡಮ್ಮ ಸಾಕು, ತುರಿಯಾಗಿ ಬರಲ್ಲ ಬಿಡಮ್ಮ ಸಾಕು. ಆಮೇಲೆ ಕೈಗೆ ತುರ್ಕಂಡು. ನೆಕ್ಸ್ಟು ಈರುಳ್ಳಿ ಹಚ್ಕೊಡ್ಬೇಕಾ? ನನ್ನ ಮಗಳು ಹಚ್ಕೊಡ್ತವೆ. ಯಾಕೆ? ಹೌದಾ, ಕಣ್ಣಲ್ಲಿ ನೀರು ಬರುತ್ತಾ? ಬೇಡ. ನಮ್ಮ ಜಾಣೆ ಮಗಳು ಕ್ಯಾರೆಟ್ ತುರ್ಕೊಟ್ಲು. ನಮ್ಮ ಶ್ರೀಮತಿಯವರು ಇನ್ನೂ ಈರುಳ್ಳಿ ಟೊಮೊಟೊ ತರಕಾರಿ ಹಚ್ಕೋತಾವ್ರೆ. ಕೆಲವರು ಹೇಳಿದರು, ನಿಮ್ಮ ಜಾಣೆ ಮಗಳಿಗೆ ಅಲ್ಲಿಗೆ ಕ್ಲಿಪ್ ಹಾಕ್ಸಿಯೋಣ, ಅವಳಿಗೆ ಅಲ್ಲೂ ಸ್ವಲ್ಪ ಉಬ್ಬಿದೆ, ಕ್ಲಿಪ್ ಹಾಕ್ಸಿದ್ರೆ ಚೆನ್ನಾಗಿ ಕಾಣ್ತಾಳೆ ಅಂತ. ಅದು ವ್ಯಂಗ್ಯವಾಗಲಿ ಆಡ್ಕೊಂಡು ಹೇಳಿರೋ ಮಾತಲ್ಲ, ತುಂಬ ಕಾಳಜಿಯಿಂದ, ಕೇರ್ ಅಂತಾರಲ್ಲ ಆ ರೀತಿ ಹೇಳಿದ್ದು, ಪ್ರೀತಿಯಿಂದನೇ ಹಾಕಿಸ್ಬೋದು. ಅದ್ರ ಬಗ್ಗೆ ನಾವು ಸ್ವಲ್ಪ ಎಲ್ಲ ವಿಚಾರಿಸಿದ್ವಿ. ಅಂದರೆ ಅವಳಿಗೆ ಈಗಲೂ ಇನ್ನೊಂದಲ್ಲ, ಈ ಮಾಡು ಮಗ, ಅಲ್ಲಿ ಮಾಡು, ಇಲ್ಲಿ ಕಾಣಿಸ್ತಿದ್ಯಾ? ಅಲ್ಲಿನ್ನೂ ಇತ್ತೀಚೆಗೆ ಉದುರಿದ್ದಾವೆ, ಇಲ್ಲಿ ಎಲ್ಲ ಕೆಲವೊಂದಲ್ಲೂ ಉದುರಿ ಹುಟ್ಟಬೇಕು, ಇನ್ನೂ ಈಗ ಹುಟ್ಟಿ ಬೆಳೀತಾ ಇದ್ದಾವೆ. ಅದೊಂದು ವಯಸ್ಸು ಅಂತ ಇರುತ್ತೆ, ಏಜ್ ಅಂತ. ಆ ವಯಸ್ಸಿಗೆ ಅದೆಲ್ಲ ಕ್ಲಿಪ್ ಹಾಕ್ಸ್ಬೇಕು. ಅದಕ್ಕೆ ನಾವು ಅದೆಲ್ಲ ಏನೇನು ಹಲ್ಲು ಉದುರಿದಾವಲ್ಲ, ಉದುರಿರೋ ಹಲ್ಲು ಮತ್ತು ಹೊಸ್ದಾಗಿ ಹಲ್ಲು ಹುಟ್ಲಿ, ಅವೆಲ್ಲ ಬೆಳೀಲಿ ಅಂತ ಸುಮ್ಮನೆ ಇದ್ದೀವಿ. ಒಂದು ಹೈಸ್ಕೂಲ್ ಹಂತಕ್ಕೆ ಹೋದ್ಮೇಲೆ ಅಲ್ಲಿ ಕ್ಲಿಪ್ ಹಾಕಿಸ್ಬೇಕು. ಚಿಕ್ಕ ಮಗು ಇದ್ದಾಗಂತೂ ಇವಳ್ದು ಅಲ್ಲೂ ದಾಳಿಂಬೆ ಕಾಳು ಪೋಣಿಸ್ತಾರಲ್ಲ ಆ ಥರ ಇದ್ವು, ಚೆನ್ನಾಗಿದ್ವು. ನಮ್ಮ ಶ್ರೀಮತಿಯವರಂತೂ ನಮ್ಮ ಮಗಳು ಅಲ್ಲೂ ದಾಳಿಂಬೆ ಕಾಳಾಗವೆ ಅಂತ ಹೇಳೋರು. ಈಗ ಎಲ್ಲ ಹಿಂಗಾಗ್ಬಿಟ್ಟಿದ್ದಾವೆ. ಅಂದರೆ ಮಕ್ಳಿಗೆ ಅಲ್ಲಿ ಉದುರಿ ಹುಟ್ಟುತ್ತಲ್ಲ, ಅವಾಗ ನಾಲ್ಗೆಲ್ಲಿ ಹಿಂಗೆ ಅಂದ್ಕೊಳೋದು, ಅವರು ಆ ಥರ ಮಾಡ್ತಾರೆ. ನಾವು ಎಷ್ಟೇ ಇದು ಮಾಡಿದ್ರು ಮಕ್ಕಳು ಅವ್ರಿಗೇನೋ ಒಂಥರ ಈ ಥರ ಅಂದ್ಕೋತಾ ಇರ್ತಾರೆ. ನನಗೂ ಅಷ್ಟೇ ಅಲ್ಲೆಲ್ಲ ಕೆಳಗಡೆ ಅಲ್ಲೆಲ್ಲ ಹಂಗೆ ಅಂದ್ಕೊಂಡೇ ವಕ್ರ ಪಕ್ರ ಆಗೈತೆ. ಇರಲಿ, ಅದಕ್ಕೆ ಆ ಥರ ಆಗಿದೆ. ಅಲ್ಲಿ ಕ್ಲಿಪ್ ಹಾಕ್ಸೋಣ, ಒಂದು ಹೈಸ್ಕೂಲ್ ಅಂತಕ್ಕೆ ಹೋಗ್ಲಿ ಹಾಕ್ಸೋಣ. ನೋಡ್ರಿ, ನಮ್ಮ ಶ್ರೀಮತಿಯವರು ಕಣ್ಣು ಮುಚ್ಕೊಂಡು ಕೆಲಸ ಮಾಡ್ಬೋದು, ಏನು ಹೇಳ್ತಾರಲ್ಲ ಕಣ್ಣು ಮುಚ್ಕೊಂಡು ಮಾಡ್ಬೋದು ಅಂತ. ಆ ಥರ ನಮ್ಮ ಶ್ರೀಮತಿಯವರು ಕಣ್ಣು ಮುಚ್ಕೊಂಡು ಮಾಡ್ತಾರೆ. ಏನಮ್ಮ ಮಾಡಮ್ಮ, ಹಿಂಗೆ ಕಣ್ಣು ಮುಚ್ಕೊಂಡು, ತಲೆ ಮೇಲೆ ಎತ್ಕೊಂಡು, ಕಣ್ಣು ಮುಚ್ಕೊಂಡು, ತಲೆ ಬಗ್ಗಿಸ್ಕೊಂಡಲ್ಲ. ವಾವ್, ಶಬಾಷ್. ಕಣ್ಣು ಮುಚ್ಕೊಂಡು ಹಾಕ್ತಾರೆ. ಈರುಳ್ಳಿ ಕಣ್ಣುರಿಯುತ್ತೆ ಅಂತ ಪಾಪ. ಕಣ್ಣಾಗ ನೀರೇ ಬಂತು ನೋಡಿ. ಈರುಳ್ಳಿ ಖಾರ ಇತ್ತು ಜಾಸ್ತಿ. ಹೌದಾ? ಹೊಸ ಈರುಳ್ಳಿ, ಹಸಿ ಈರುಳ್ಳಿ ಅನಿಸುತ್ತೆ. ಆಮೇಲೆ ಅಲ್ಲಿನ ಬಗ್ಗೆ ಮಾತಾಡ್ತಿದ್ವಲ್ಲ ನಮ್ಮ ಜಾಣೆ ಮಗಳದು, ಅಲ್ಲಿನ ಬಗ್ಗೆ ಮಾತಾಡುವಾಗ ನಂಗೆ ಇನ್ನೊಂದು ವಿಷಯ ನೆನಪಾಯಿತು. ಅವಳು ಚಿಕ್ಕವಳಿದ್ದ, ಅವ್ರ ಮಾಮ ಇವಾಗ ಬರ್ಬೇಕಾರೆ ಈ ಸಲ ಬಂದಿದ್ದಾನೆ, ಜಯನಗರ ಕೃಷ್ಣ ಮಾಮ ಬಂದಿದ್ದ, ಅವ್ರ ಊರಿಗೇನೋ ಹೋಗಿದ್ದಾನೆ.
ಬರಬೇಕಾದ್ರೆ ಡಿ ಮಾರ್ಟಲ್ಲಿ ಒಂದು ಬ್ಯಾಗ್, ಒಂದು ಗಾಡಿ ಅಷ್ಟು ಅಂತಾರಲ್ಲ, ಏನೋ ಒಂದು ಗಾಡಿ ತುಂಬ್ಕೊಬಂದವನೇ ಅಂತಾರಲ್ಲ, ಹಂಗೆ ಒಂದು ಡಿ ಮಾರ್ಟ್ ಬ್ಯಾಗ್ ಇರುತ್ತೆ ಗೊತ್ತಾ, ಅಷ್ಟು ತುಂಬ್ಕೊಬಂದಿದ್ದಾನೆ. ಇವ್ರಿಗೆ ಹೇಳ್ತೀರ ನಾನು ಗೊತ್ತಾ ಅಂತ ವ್ಯೂವರ್ಸ್ಗೆ. ಅಷ್ಟು ತುಂಬ್ಕೊಬಂದಿದ್ದಾನೆ. ಏನದು ಚಾಕ್ಲೇಟು, ಬಿಸ್ಕೆಟು, ಡಾರ್ಕ್ ಫ್ಯಾಂಟಸಿ, ಮತ್ತೇನೋ ಸೋಂಪ ಪುಡಿ ಸ್ವೀಟು, ಮತ್ತು ಇದು ಮಿಕ್ಸ್ಚರ್ ಏನೋ ಬರ್ತಾವೆ ಡಿ ಮಾರ್ಟ್ನಲ್ಲೇನೋ ಆ ಥರ ತುಂಬ ಇದಾವೆ. ಬೈ ಒನ್ ಗೆಟ್ ಒನ್ ಆಫರ್ ಇರೋವು ಏನೇನೋ ಇರ್ತಾವೆ. ಒಂದು ಡಿ ಮಾರ್ಟ್ ಬ್ಯಾಗ್ ಇರುತ್ತಲ್ಲ ಅದ್ರ ತುಂಬ ತಂದವನು. ಅಂದರೆ ಆರೋಗ್ಯಕ್ಕೆ ಅಂಥವೆಲ್ಲ ಒಳ್ಳೇದಲ್ಲ, ಅಪರೂಪಕ್ಕೆ ತಿಂದ್ರೆ ಏನಾಗಲ್ಲ. ನಾವು ಜಾಸ್ತಿ ಕೊಡ್ಸೋಕಲ್ಲ. ನಾವು ಕೊಡಿಸ್ತೀವಿ, ಮುಂಚೆ ಎಲ್ಲ ಕೊಡಿಸ್ತಿದ್ವಿ, ಇತ್ತೀಚೆಗೆ ಕೊಡ್ಸಲ್ಲ. ಆದರೆ ಅದೇ ಬಚ್ಚಿಟ್ಕೊಂಡು ಅವಾಗೊಂದು ಕೊಡ್ತೀವಿ ಅಷ್ಟೇ. ದಿನ ಕೊಡಲ್ಲ ಅದನ್ನ. ಅಲ್ಲ, ದಿನ ಕೊಡ್ತೀವಿ, ದಿನಕ್ಕೊಂದು ಆ ಥರ ಕೊಡ್ತೀವಿ. 24 ಗಂಟೆ ಅದೇ ತಿನ್ಸಲ್ಲ. ಆಮೇಲೆ ಇನ್ನೊಂದು ಏನಂದರೆ, ಅದೇ ಇವತ್ತಲ್ಲ ಅವ್ನು ತರ್ತಿರೋದು, ಅವಳು ಚಿಕ್ಕವಳಿದ್ದಾಗ್ಲಿಂದನೂ ತರ್ತಾರೆ. ಅವಳು ಅದು ಇದು ತಿನ್ನಕ್ಕೆ ಯಾವಾಗ ಶುರು ಮಾಡಿದ್ಲು, 1 ವರ್ಷ ಅನ್ನೋ ಟೈಮಿಂದಲೂ ಒಂದು ಬ್ಯಾಗ್ ತುಂಬ ತಂದೆ ತರ್ತಾನೆ. ನಾವು ಬೆಂಗಳೂರಿಗೆ ಹೋದ್ರು ಕೊಡಿಸ್ತಾನೆ, ಅವ್ನು ಬಂದು ತಗೋಬಂದ. ಜಾಣೆ ಚಿಕ್ಕವಳಿದ್ದಾಗ ತಂದಿದ್ದೆ ಒಂದ್ಸಲ, ನೆನ್ಪಾಯ್ತಾ? ಚಾಕ್ಲೇಟ್ ಎಲ್ಲ ನಾನೇನು ಹೇಳಿದ್ದೆ ನೆನ್ಪಾಯ್ತಾ? ನಿಮ್ಮ ಅಣ್ಣ ಎಷ್ಟೊಂದು ಚಾಕ್ಲೇಟ್ ತಂದು ನನ್ನ ಮಗಳಿಗೆ ಉಳ್ಕಲ್ಲಾಗ್ಬಿಡುತ್ತೆ ಅಂತ ಹೇಳಿದ್ದೆ. ಅವಾಗ ನೀನೇನು ಹೇಳಿದ್ದೆ ನೆನ್ಪಾಯ್ತಾ? ಹಾಂ, ನನಗೆ ಅದೇ ನೆನಪಿಲ್ಲ. ಇನ್ನು ನಾನು ಹೇಳಿದ್ದೀನಿ ನೆನಪಿರ್ತೈತೆ, ನೀನೇ ಹೇಳು. ಅವಳು ಅಲ್ಲಿನ ಬಗ್ಗೆ ಹೇಳಿದ್ದು, ಅವಳು ಉಳ್ಕಲ್ಲಾಗುತ್ತೆ ಅದಕ್ಕೆ. ನೀನೇನು ಹೇಳಿದ್ದೆ ಗೊತ್ತಾ? ಬಿಡು, ಇವಾಗೇನು ಇರೋ ಅಲ್ಲೆಲ್ಲ ಹಂಗೆ ಇರ್ತಾವೆ, ಎಲ್ಲ ಉದ್ರಿ ಹೊಸ್ತಾಗ ಅಲ್ಲುಟ್ತಾವೆ ತಾನೇ ಅಂತ ಹೇಳಿದ್ದೆ. ನೆನ್ಪಾಯ್ತಾ? ನಿಜ ಹೇಳಿದ್ದೆ, ನೆನ್ಪಾಯ್ತಾ? ನೆನ್ಪಾಯ್ತಾ? ಹೇಳಿದ್ದೆ. ಇವಾಗಿರೋ ಅಲ್ಲೆಲ್ಲ ಹಂಗೆ ಇರ್ತಾವ, ಬಿಡು, ಎಲ್ಲ ಉದ್ರಿ ಇನ್ನೊಂದ್ಸಲ ಹೊಸ್ತಾಗ್ಬಿಡ್ತಾವ ಹೇಳಿದ್ದೆ. ಆ ಥರ ಹೇಳಿದ್ರು. ನಂಗೂ ಗೊತ್ತಿಲ್ಲಮ್ಮ. ಗೊತ್ತಿರೋರು ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳ್ಕೊಳ್ಳೋಣ. ಉದ್ರತ ಮಗ್ಲ ಹಿಂದೆ ಉದ್ರಿಲ್ಲ, ಇಲ್ಲಿ ಮುಂದೆ ಇಲ್ಲ, ಇಲ್ಲಿ ಮುಂದೆ ಅಷ್ಟೇ ಉದ್ರಿರೋದು. ಆಮೇಲೆ ಇದು ನಮ್ಮ ಮಗಳಿಗೆ ಇದು ಬಂದಿದ್ದು ಅಷ್ಟೇ, ಅಲ್ಲುಟ್ಟಿದ್ದು ತುಂಬ ನಿಧಾನ. ಗಡಸು ನೆತ್ತಿ ಅವ್ರಿಗೇನೋ ಅಲ್ಲುಟ್ಟದ್ ನಿಧಾನ ಅಂತೆ. ಬೇರೆ ಅಕ್ಕಪಕ್ಕ ಮನೆಯವ್ರಿಗೆಲ್ಲ ಬೇಗ ಅಲ್ಲುಟ್ಟೈತೆ. ಹೇಳು ಮುಂದಕ್ಕೆ ಕತೆ ನೀನೆ. ಮತ್ತೆ ಇನ್ನೊಂದು ಹೇಳೋರು, ಮನೆ ಮೇಲ್ಗೆ ಕರ್ಕೊಂಡೋದ್ರೆ ಮಕ್ಳಿಗೆ, ಎಳೆ ಮಕ್ಳನ್ನ ಕರ್ಕೊಂಡೋದ್ರೆ ಅಲ್ಲುಟ್ಟಲ್ಲ ಅಂತ. ಆದ್ರೆ ನನಗೆ ಗೊತ್ತೇ ಇಲ್ಲ, ಬೆಂಗಳೂರಲ್ಲೆಲ್ಲ ಅಫ್ಟಿಯರ್ ಮನೆಗಳಿಗೆಲ್ಲ ಇರ್ತಾರೆ ಅಂತ. ನಾನು ಅಯ್ಯೋ ನನ್ನ ಮ್ಯಾಲ್ಗೆ ಮೇಲೆ ಕರ್ಕೊಂಡು ಹೋಗಿದ್ದೀನಿ, ಅದಕ್ಕೆ ನನ್ನ ಮಗಳಿಗೆ. ನಮ್ಮ ಮನೆ ಲಕ್ಕಜಿ ಮನೆ ಮಾಳಿಗೆ ಮೇಲೆ ಎಲ್ಲ ಕರ್ಕೊಂಡೋಗಿ ಚಿಕ್ಕ ವಯಸ್ಸಲ್ಲಿ, ಅದಕ್ಕೆ ಅಲ್ಲುಟ್ಟಿಲ್ಲ ಅಂತ ನಮ್ಮ ಶ್ರೀಮತಿಯವರು ಅವ್ರ ಮನೆಗೆ ಆ ಪಾಪಗೆ ಅಲ್ಲುಟ್ತು, ಇವ್ರಿಗೆ ಅಲ್ಲುಟ್ತು. ನಮ್ಮ ಮಗಳು ಏಜ್ ಬಾರ್ಗೆ ಅವ್ರಿಗೆಲ್ಲ ಅಲ್ಲುಟ್ಟಿದ್ವು. ನಮ್ಮ ಮಗಳಿಗೆ ನಿಧಾನ ಕಲ್ಲುಟ್ಟಿದ್ವು. 2-3 ಹುಟ್ಟಿದ್ವು, ಇದೊಂದು ಜಾಡೆಗೆ ಒಂದಲ್ಲೂ ಹುಟ್ಟಿಲ್ಲ. ಅಂದ್ರೆ ನಂಗೆ ಸಿಕ್ಕಾಪಟ್ಟೆ ಭಯ ಆಗಿತ್ತು ಅವಾಗ. ಹುಟ್ಟದೇ ಇಲ್ವ ಅಲ್ಲು, ಏನ್ ಮಾಡೋದು, ಅಕಸ್ಮಾತ್ ಅಲ್ಲು ಹುಟ್ಟಿಲ್ಲ ಅಂದ್ರೆ ಇಷ್ಟಿನಾದ್ರೂ ಯಾಕೆ ಹುಟ್ಟಿಲ್ಲ, ಅವ್ರಿಗೆಲ್ಲ ಹುಟ್ಟೈತಲ್ಲ. ಹೆಂಗೋ ನನ್ನ ಮಗಳಿಗೂ ಅಲ್ಲು ಹುಟ್ಟು, ಆದ್ರೆ ನಿಧಾನ ಹುಟ್ಟು. ಅದ್ ಯಾಕಂದ್ರೆ ಗಡ್ಸ್ನೆತ್ತಿ ಅವ್ರಿಗೆ ನಿಧಾನ ಹುಟ್ಟು, ತಡವಾಗಿ ಅಲ್ಲು ಹುಟ್ಟುತ್ತಂತೆ. ಆದ್ರೂ ಅಲ್ಲೂ ಉದ್ರೆ ಹುಟ್ಟುದು ಬಿಡಮ್ಮ, ಹೊಸ್ತಾಗ ನೀನ್ ಹೇಳ್ದಂಗೆ. ಹೌದು, ಚಿಕ್ಕ ಮಕ್ಳಿಗೆ ಅಲ್ಲೂ ಎಷ್ಟು 10 ವರ್ಷದವರೆಗ 12 ವರ್ಷದವರೆಗ ಅಲ್ಲೂ ಉದ್ರು. ಚಾಕ್ಲೇಟ್ ಎಲ್ಲ ತಿಂದ್ರೆ ಅಲ್ಲೂ ಉಳ್ಕಲ್ಲಾಗ್ತವೆ ಅಂದ್ರೆ ಬಿಡು, ಇವಾಗೇನೋ ಇರೋ ಅಲ್ಲೇ ಹಂಗೆ ಇರ್ತಾವ, ಅಲ್ಲೂ ಉದ್ರಿ ಇನ್ನೊಂದು ಹೊಸ್ತಾಗ ಹುಟ್ಟಲ್ವ. ನಂಗೆ ಗೊತ್ತಿರೋದ್ ಹೇಳಿದ್ದೀನಪ್ಪ, ಅದ್ರಲ್ಲೇ ನಿನ್ನ ಆಡ್ಕೊಂಡು. ಅದಕ್ಕೆ ನಿನ್ನ ಬುದ್ಧಿವಂತಿಕೆ ನೆನ್ಸ್ಕೊಂಡು ನಗು ಬರ್ತಾ ಇದೆ. ನಗುವುದೋ ಬಿಡುವುದೋ ನೀವೇ ಹೇಳಿ. ಆದ್ರೆ ಯಾವ್ದನ್ನು ಅತಿ ಮಾಡಬಾರ್ದು, ಎಲ್ಲಾವ್ದು ತಿನ್ಬೇಕು. ಚಾಕ್ಲೇಟ್ ತಿನ್ಬಾರ್ದು, ಅದು ತಿನ್ಬಾರ್ದು, ಇದು ತಿನ್ಬಾರ್ದು ಅಂತ ಏನಿಲ್ಲ, ಎಲ್ಲಾವ್ದು ತಿನ್ಬೇಕು. ಎಲ್ಲಾವ್ದು ಮಿತವಾಗಿದ್ದರೆ ಎಲ್ಲವೂ ಮಿತವಾಗಿದ್ದರೆ ಹಿತವಾಗಿರುತ್ತೆ. ಊಟನೂ ಅಷ್ಟೇ, ನಾವು ಮಿತವಾಗಿ ತಿನ್ಬೇಕು. ನನಗಿಷ್ಟ, ರುಚಿಯಾಗಿದೆ ಅಂತ ಅಷ್ಟು ತಿಂದ್ರೆ, ಸ್ವಲ್ಪ ಜಾಸ್ತಿ ತಿನ್ಬಿಟ್ರೆ ಹೊಟ್ಟೆ ಉಬ್ರ ಬಂದ್ಬಿಡ್ತೈತೆ. ಹಂಗೆ ಪ್ರತಿಯೊಂದು ಏನೋ ಮಿತವಾಗಿದ್ದರೆ ಎಲ್ಲವೂ ಹಿತವಾಗಿರುತ್ತೆ. ವಿಶೇಷ ಆಹ್ವಾನಿತರು ಸುಮ್ಮನೆ ಸೈಲೆಂಟಾಗಿ ಕೂತಿದ್ದಾರೆ. ಸೈಲೆಂಟಾಗಿ ಕೂತ್ರೆ ಒಂಥರ ಚಂದನಪ್ಪ. ಹೌದಾ? ರಜೆ ಬಂದಾಗಂತೂ ಮಕ್ಕಳು ಸೈಲೆಂಟ್ ಆಗಿರಲ್ಲ, ತಲೆ ಕೆಟ್ಟೋಗುತ್ತೆ ಪೇರೆಂಟ್ಸ್ಗಳಿಗೆ. ಪೇರೆಂಟ್ಸ್ ಪೋಷಕರಿಗೆ ಅಥವಾ ಅಪ್ಪ ಅಮ್ಮಂಗೆ. ನೋಡ್ರಿ, ನಮ್ಮ ಶ್ರೀಮತಿಯವರು ತರಕಾರಿ ಎಲ್ಲ ಹಚ್ಚಿಟ್ಕೊಂಡಿದ್ದಾರೆ. ನಮ್ಮ ವಿಶೇಷ ಆಹ್ವಾನಿತರು ಕ್ಯಾರೆಟ್ನ ತುರಿದಿಟ್ಟಿದ್ದಾರೆ. ಈಗ ನಮ್ಮ ಶ್ರೀಮತಿಯವರು ಹೊಸ ಬಾಂಡ್ಲಿ ತಗೊಬಂದ್ವಿ. ನಮ್ಮ ಶ್ರೀಮತಿಯವರು ಹೊಸ ಬಾಂಡ್ಲಿನ ಒಲೆ ಮೇಲೆ ಇಡ್ತಿದ್ದಾರೆ. ಈ ಬಾಂಡ್ಲಿ ಕತೆ ಹೇಳಬೇಕು. ಈ ಬಾಂಡ್ಲಿ ಅಲ್ಲ,
ಇನ್ನೊಂದು ಬಾಣಲಿ ಮೊನ್ನೆ ಇತ್ತೀಚೆಗೆ ತಂದಿದ್ದು ಎಂಥದ್ದು ಜಾತ್ರೆಯಲ್ಲ ಜಾತ್ರೆ ತಂದಿದ್ದು 100 ರೂಪಾಯಿ ಬಾಣಲಿ. ಅದು ಇಲ್ಲಿ ತಳ ಇರುತ್ತಲ್ಲ, ತಳ ಇದೆಲ್ಲ ತಳದ್ದೆಲ್ಲ ಬಣ್ಣ ಬದಲಾಗಿದೆ. ಆಗ್ಬಿಟ್ಟಿತ್ತು. ಕರ್ಗ ಇಲ್ಲ, ಅದೊಂಥರ ಬಣ್ಣ ಬದಲಾಗ್ಬಿಟ್ಟೈತೆ. ಅದು ಕರ್ಗೂ ಅಲ್ಲ, ಈ ಬೇರೆ ಕಲರು ಅಲ್ಲ, ಅದೊಂಥರ ಬಣ್ಣ ಬದಲಾಗಿದೆ ಒಟ್ಟಿನಲ್ಲಿ. ಅದೇನದು ಇನ್ನು ತಿಂದು ಆರೋಗ್ಯ ಹಾಳಾದ್ರೆ ಯಾಕೆ ಅಂತ ಹೇಳ್ಬಿಟ್ಟು ಚೆನ್ನಾಗಿರೋ ಅಂಗಡಿಗೆ ಒಳ್ಳೆ ಪಾತ್ರೆ ಅಂಗಡಿಗೆ ಹೋಗಿ ಚೆನ್ನಾಗಿರೋ ತಂದಿದ್ದೀವಿ. ಏನಂತಾರೆ, ಕಾಸಿಗೆ ತಕ್ಕ ಕಜ್ಜಾಯ ಅಷ್ಟೇ ಸಿಗೋದು. ಹೊಸ ಬಾಣಲಿನಲ್ಲಿ ಇವತ್ತು ಅಂಗಳದಲ್ಲಿ ಅಡುಗೆ ಶುರು ಮಾಡಿದೀವಿ. ಆದರೆ ಅಡುಗೆನೂ ಮಾಡ್ತಿಲ್ಲ, ತಿಂಡಿನೂ ಮಾಡ್ತಿಲ್ಲ, ಬೇರೆ ಸ್ನ್ಯಾಕ್ಸ್ ಮಾಡ್ತಾ ಇದೀವಿ. ಸ್ನ್ಯಾಕ್ಸ್ ಏನಂತಾರೆ ಕನ್ನಡದಲ್ಲಿ? ಅದು ಗೊತ್ತಿಲ್ವಾ? ನೀನು ಹೇಳಮ್ಮ. ಹೇಳು ಮಗಳೇ. ಅದು ಅಮ್ಮಂಗೆ ಗೊತ್ತಿಲ್ಲ, ಹೋಗ್ಲಿ ಹೇಳಮ್ಮ ನೀನು. ಇಲ್ಲಮ್ಮ ನೀನು ಹೇಳ್ಬೇಕಮ್ಮ. ಅದನ್ನ ಸುಡ್ತಾ ಯಾರು ನೋಡ್ತಾರ? ಅದು ಗೊತ್ತಿಲ್ಲ. ಬಟ್ಟೆ ಹಿಡ್ಕ. ಇಲ್ಲಿ ಹಿಂಗ್ ಬಿಡ್ತಾ ಸುಡ್ಲಿಲ್ಲ, ಇಲ್ಲಿ ಮುಟ್ಟೆ ಸುಡ್ತದೆ. ಏನಂತಾರೆ ಗೊತ್ತಾ ಸ್ನ್ಯಾಕ್ಸ್ನ? ಕುರುಕಲೆ ತಿಂಡಿ ಅಂತಾನು ಅಂತಾರೆ, ಮತ್ತೆ ಲಘು ಉಪಹಾರ ಅಂತಾರೆ. ಅಚ್ಚ ಕನ್ನಡದಲ್ಲಿ ಲಘು ಉಪಹಾರ. ಲಘು ಉಪಹಾರ ಅಂದ್ರೆ ಸಂಜೆ ಬಂದು ತಿಂತಾರಲ್ಲ ಮಕ್ಕಳು, ಇಲ್ಲ ಸ್ಕೂಲಿಂದ ಸಂಜೆ ಅಥವಾ ಯಾರಾದ್ರೂ ತಿಂತಾರಲ್ಲ ಸಂಜೆ ಟೈಮು, ಅದನ್ನ ಲಘು ಉಪಹಾರ. ಹೌದಾ? ಎಣ್ಣೆ ಜಾಸ್ತಿ ಹಿಡಿಯುತ್ತೆ, ಗಂಡನ್ ಮುಳುಗಿಸ್ಬಿಡ್ಬೋದು ಎಣ್ಣೆಗೆ ಹಾಕಿ. ಚೆನ್ನಾಗೈತೆ ಅಲ್ವಾ? ಚೆನ್ನಾಯ್ತಾ? ಹೆಂಗೆ ಜೋಕು? ಕೇಳಬಾರದು, ಕೆಟ್ಟದನ್ನ ಮಾತಾಡಬಾರದು, ಕೆಟ್ಟದನ್ನ ನೋಡಬಾರದು. ಹೆಂಗೆ ಜೋಕು? ಅದೇನು ಕೆಟ್ಟದೇನಲ್ಲ, ಜೋಕ್ ನೋಡ್ಬೋ. ಜೋಕು ಕೇಳಿಸ್ಕೊಬಾರ್ದು ಮಕ್ಕಳೇ. ಈ ಅಮ್ಮಂಗೇನಿದ್ರು ಅದ್ಯಾವ್ದು ಸೀರಿಯಲ್ ಮಗಳೇ, ಸೀರಿಯಲ್ಗಳು ಕೇಳಿಸ್ಕೋಬೇಕು, ಸೀರಿಯಲ್ ನೋಡಬೇಕು. ಟೈಮ್ ಹಿಂಗೆ ಇರಲ್ಲ, ಟೈಮ್ ಚೇಂಜ್ ಆಗ್ತಾ ಇರುತ್ತೆ. ನಾವು ಗಡಿಯಾರದಲ್ಲಿ ನೋಡ್ಬೇಕು ಟೈಮ್ ಅಷ್ಟೇ. ಹಂಗೆ ಜೋಕು ಮಗಳೇ. ಆಯ್ತ. ಅಪ್ಪ ಮಗಳು ಸೇರೋರೆಂದ್ರೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಹಿಂಗೆ. ಯಪ್ಪ ಯಾಕಾದ್ರೂ ಬೆಳಕಾಗ್ಬಿಡುತ್ತಪ್ಪ ಅನ್ಸ್ಬಿಡುತ್ತೆ. ಸಾಯಂಕಾಲ ಆಗ್ತಿದ್ದಂಗೆ ಕತ್ಲಾಗೆ ಇರ್ಲಪ್ಪ ಅನ್ಸ್ಬಿಡುತ್ತೆ. ಹೌದಾ? ಬೆಳಕಾಗ್ತೈತೆ ಅನಿಸ್ತದ. ಇದಕ್ಕೆ ಸಾಸಿವೆ ಹಾಕಲ್ವಾ? ಹೌದಾ? ಬೆಳಕಾದ್ರೆ ಯಾಕೆ ಸಾಯಂಕಾಲ ಆಗುತ್ತೆ ಅನ್ಸುತ್ತೆ. ಇವಾಗ ಗೊತ್ತಾಯ್ತಾ? ಅಮ್ಮ ಲೂಸ, ಅದು ಸರಿ. ಏನ್ ಮೆಣಸಿಕಾಯಿ ಹಿಂಗೆ ಚಟಪಟ ಸಿಡಿತೈತೆ. ಬ್ಯಾಡಿಗೆ ಮೆಣಸಿಕಾಯಿ ಅಲ್ಲ ಮಗಳೇ, ಅದು ಹಸಿ ಮೆಣಸಿಕಾಯಿ. ಮೆಣಸಿಕಾಯಿ ಫ್ರೈ ಆಗ್ಬೇಕು ಮಗಳೇ. ಎಣ್ಣೆಲಿ ಮೆಣಸಿಕಾಯಿ ಫ್ರೈ ಆದ್ರೆ ಮೆಣಸಿಕಾಯಿ ತಿನ್ಬೋದು ಜೊತೆಲಿ. ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಮೆಣಸಿಕಾಯಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ. ಅರ್ಧ ಬರ್ಧ ಫ್ರೈ ಮಾಡ್ಕೊಂಡ್ರೆ ತಿನ್ನೋಕೆ ಚೆನ್ನಾಗಿರಲ್ಲ, ಹಸಸ್ಕಿರ್ತೈತೆ. ಹಿಂಗೆ ಫ್ರೈ ಆಗ್ಬೇಕು. ತುಪ್ಪ ಎಂತಕ್ಕೆ? ಹಿಂಗೆ ಫ್ರೈ ಆಗಬೇಕು. ತುಪ್ಪ ಎಂತಕ್ಕೆ? ತುಪ್ಪನೂ ಹಾಕೋದಕ್ಕೆ ತಿನ್ನೋದು. ಬುದ್ಧಿ ಬರ್ತೈತಂತೆ, ಅದಕ್ಕೆ ನಿಂಗೆ ಒಂದು ಸ್ಪೂನ್ ಕುಡ್ಸೋಣ ಅಂತ. ಏನಮ್ಮ ಒಳ್ಳೇದಮ್ಮ ತುಪ್ಪ ತಿಂದ್ರೆ. ತುಪ್ಪ ಎಂತಕ್ಕೆ ಹೇಳಮ್ಮ? ಆಮೇಲೆ ನೋಡಿ ಅಂತೀರಮ್ಮ. ಅದು ಜಾಸ್ತಿ ಇದು ಮಾಡ್ಕೋಬಾರ್ದು. ಈಗ ಇದಕ್ಕೆ ಸ್ವಲ್ಪ ಅದು ತಿನ್ನಕ್ಕೆ ಸಿಗ್ಬೇಕಲ್ವಾ. ಟೊಮೊಟೊನು ಸಹ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಅಲ್ಲ, ಬಾಡಿಸಿಕೊಳ್ಳಬೇಕು. ಕ್ಯಾರೆಟ್ ಹಾಕೋತೀನಿ ಹಂಗೆ. ಟೊಮೆಟೊ ಇದಾಗ್ಲಿ ಒಂಚೂರು ಹಾಕತ್ತೆ. ಒಟ್ಟಿಗೆ ಹಾಕ್ತಿರ್ತದೆ. ಹೌದಾ? ಹಾ. ಕ್ಯಾರೆಟ್ ಏನ್ ಜಾಸ್ತಿ ಫ್ರೈ ಆಗೋದು ಬೇಡ, ಸುಮ್ಮನೆ ಸ್ವಲ್ಪ ಬಾಡ್ಬೇಕು. ಆದ್ರೆ ಟೊಮೆಟೊ ಸ್ವಲ್ಪ ಇದಾಗಬೇಕು, ಜಾಸ್ತಿ ಇದಾಗಬೇಕು. ಇದು ಮೆಣಸಿನ್ಕಾಯಿ ಮಾತ್ರ ತಿನ್ನಕ್ ಹಸಿ ಇರಬಾರ್ದು. ಈ ಬೇರೆ ತರಕಾರಿ ಎಲ್ಲ ಸ್ವಲ್ಪ ಜಾಸ್ತಿ ಏನು ಬಾಡಿಸ್ಕೋಬಾರ್ದು. ಹಂಗೆ ಉಪ್ಪು ಹಾಕ್ತೀವಿ. ಈಗಲೇನಾ? ಇನ್ನು ಸ್ವಲ್ಪ ಹಾಕಿ ಬಾಡಿಸ್ಕೋ. ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗ್ತೈತೆ. ಹೌದಾ? ಈಗ ಒಂಚೂರು ಹಾಕ್ತೀನಿ, ಆಮೇಲೆ ಒಂಚೂರು ಹಾಕೋಣ ರುಚಿ ನೋಡ್ಕೊಂಡು. ಮಗಳೇ ಹಿಂಗೇನ ಕೆಲಸ ಕೊಡ್ತೀನಿ ಅಂದಲ್ಲ, ತಗ ಅದು ಪುಟಾಣಿನ. ಏನು ಕೊಡ್ತೀನಿ ನೋಡಿ ಇವಾಗ. ಕೆಲಸ ಮಾಡಿ ದೊಡ್ಡ ಕೆಲಸನೇ ಮಾಡ್ತಿದ್ದಾಳೆ ನನ್ನ ಮಗಳು. ಆಟ ಆಡ್ತಾವಳೆ ಪುಟಾಣಿ ಇಟ್ಕೊಂಡು. ಮತ್ತೆ ನನ್ನ ಮಗಳು ಕೊಟ್ಟಿಲ್ಲ. ಜೀರಿಗೆಯನ್ನ ಪೌಡರ್ ಮಾಡಬೇಕು.
ಪೌಡ್ರ್ ಮಾಡ್ಬೇಕಂತ ಮಗ್ಲೇ ಎಲ್ಲ ಈ ಕಡೆ ಸಿಡಿತೈತೆ. ಏನು ಮಾಡ್ತಿದ್ಯಮ್ಮ? ಕುಟ್ಟಿಲ್ವಾ? ಇನ್ನೊಂಚೂರು ಕುಟ್ಟಮ್ಮ. ಇನ್ನು ಕುಟ್ಟಮ್ಮ ಕುಟ್ಟಮ್ಮ ಕುಟ್ಟು ಕುಟ್ಟಮ್ಮ ಕುಟ್ಟು ಮಗಳೇ ರೀಲ್ಸು ಕುಟ್ಟಮ್ಮ ಕುಟ್ಟು ಕುಟ್ಟಮ್ಮ ಕುಟ್ಟು ಕುಟ್ಟು ಹಂಗೆ ಆಡ್ಸಿದ್ರೆ ಅದು ನುಣ್ಣಗಾಗಲ್ಲಮ್ಮ. ಜೋರಾಗಲ್ಲ, ನಿಧಾನಕ್ಕೆ ಕಲ್ಲು ಇದಾಗ್ತೈತೆ. ನುಣ್ಣಗಾಯ್ತಾ? ಜೀರಿಗೆ ಪುಡಿ ಕಲ್ಲು ಹಾಕ್ಬಿಟ್ಟು ಆಮೇಲೆ ಬರೀ ಪುಡಿ ಮಾತ್ರ ಹಾಕು. ಅಯ್ಯಪ್ಪ ಎತ್ತಕ್ಕಾಗಲ್ಲ ಹೋಗು. ಈಗ ಇದಕ್ಕೆ ಒಂದು 1/4 ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ, ಒಂದು 1/4 ಟೇಬಲ್ ಸ್ಪೂನ್ ಆಗೋಷ್ಟು ಅಡುಗೆ ಅರಿಶಿನ, ಹಾಗೆ ಸಣ್ಣಗೆ ಹಚ್ಚಿರೋಂಥ ಕೊತ್ತಂಬರಿ ಇಷ್ಟನ್ನು ಹಾಕೊಂಡು ಎಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಬೆರೆಸ್ಕೊತೀನಿ. ಬಟ್ಟೆಯಲ್ಲಿ ಇಟ್ಟು ಇದು ಬಾಣಲಿ ಅಲ್ಲಾಡಲ್ಲ ಅದು. ಹೌದಾ? ನೋಡಲ್ಲಿ ಹಂಗೆ ಕೂತೈತಾ? ಬಾಣಲಿನೂ ಸಹ ನೀನು ಹೇಳ್ದಂಗೆ ಕೇಳ್ತದಾ? ನಾನು ನನ್ನ ಮಗಳಷ್ಟೇ ಅಂದ್ಕೊಂಡಿದ್ವಿ, ನೀನು ಹೇಳ್ದಂಗೆ ಕೇಳೋದು. ಬಾಣಲಿ ಸಹ ಮಗಳೇ, ಬಾಣಲಿನೂ ಅಮ್ಮ ಹೇಳ್ದಂಗೆ ಕೇಳ್ತಾ ಇದ್ದೆ, ಹೊಸ ಬಾಣಲಿನೂ. ಅಷ್ಟು ಭಯ. ಇನ್ನೊಂಚೂರು ಉಪ್ಪು ಹಾಕ್ತೀನಿ. ಉಪ್ಪು ಸಾಲ ಸ್ವಲ್ಪ ಹಾಕಿದ್ದೆ. ನಾನು ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದಾರೆ. ಒಲೆ ಸ್ವಲ್ಪ ಉಪ್ಪು ಹಾಕಿದ್ರು ಅದಕ್ಕೆ ಇವಾಗ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮತ್ತೆಲ್ಲನೂ ಬೆರೆಸ್ಕೊತಿದ್ದಾರೆ. ಆಯಿತಾ? ಈಗ ಇದು ಸಿದ್ಧ ಆಗಿದೆ. ಈಗ ಈ ಬಾಣಲಿನ ಕೆಳಗೆ ಬಟ್ಟೆ ತಗ. ಒಳ್ಳೆ ಕೈ ಸುಟ್ಕೊಂಡಿದ್ದೆ, ಮತ್ತೆ ಸುಟ್ಕೊಂಡೆ. ಕಳ್ಳನು ಅರ್ಧ ಆಯ್ತಪ್ಪ, ಚೆನ್ನಾಯ್ತು. ಅದು ಭಾರನೂ ಆಯ್ತಲ್ವಾ? ಇದ್ರಲ್ಲಿ ತಂದಿದ್ದು ಅಷ್ಟು ಭಾರ ಇರಲಿಲ್ಲ. ಯಾವುದಾದ್ರು 100 ರೂಪಾಯಿ. 100 ರೂಪಾಯಿನೇ ಚೆನ್ನಾಗಿರೋದು. ಇದೆಷ್ಟು? 350? ಹಾಂ, 350. ಈಗ ಇದು ಅಷ್ಟೇ ಕಬ್ಬಿಣದ ಹೆಂಚು, ಇದು ಚೆನ್ನಾಗೈತೆ. ಒಲೆ ಮೇಲೆ ಹೆಂಚಿಟ್ಕೊಂಡಿದ್ದಾರೆ. ಹೆಂಚಿಟ್ಕೊಂಡು ಏನು ಮಾಡ್ತಾರೆ? ಈ ಹೆಂಚಿಕ್ಕಿದ್ದು ಯಾಕೆ ಅಂದರೆ ನಮ್ಮ ಶ್ರೀಮತಿಯವರು ಇವತ್ತು ಬ್ರೆಡ್ ಪೀಸ್ ನನಗೆ ಇಷ್ಟ, ಆಮೇಲೆ ತಿಂತೀನಿ. ಜಾಣೆಗೆ ಕೊಡ್ತೀನಿ ತಾಳೆ, ತಿಂತಾ ಇರು. ವಿಶೇಷ ಆಹ್ವಾನಿತರಿ. ಅಮ್ಮ ಇದು ಮಾಡಿಕೊಡುತ್ತಲ್ಲ ಸ್ಪೆಷಲ್. ಅಲ್ಲ, ವಿಶೇಷ ಆಹ್ವಾನಿತರಿಗೆ ಎಲ್ಲರೂ ಹೂನಾರ ಸನ್ಮಾನ ಮಾಡಿದ್ರೆ ನೀವು ಏನು ಬ್ರೆಡ್ ಪೀಸ್ ಕೊಡ್ತೀರಲ್ಲ? ಏನಿದು? ತುಪ್ಪ. ತುಪ್ಪನ? ತುಪ್ಪ ಬೇಡ ಅಂದ್ರೆ ಎಣ್ಣೆಲು ಮಾಡ್ಕೊಬೋದು. ಈಗ ತುಪ್ಪ ಹಾಕ್ತಾರೆ ನಮ್ಮ ಶ್ರೀಮತಿಯವರು ಹೆಂಚಿಗೆ. ಗಮ್ಮಂತ ತುಪ್ಪ. ಹೆಂಚ ಮೇಲೆ ಬ್ರೆಡ್ ಪೀಸ್ ಇಟ್ಟು ಹಂಗೆಂದು ಆಮೇಲೆ ಆಗಲಿ ಒಂಚೂರು ಆಗ್ಲಿ ಎರಡು ಕಡೆನೂ ಮಾಡೋಣ. ತಕ್ಷಣ ತಿರುವಾಗ್ತಲ್ಲ ಅದಕ್ಕೆ. ಇಲ್ಲ ಇನ್ನೂ ಸ್ವಲ್ಪ ಕಲರ್ ಬರಬೇಕು. ಗೋಲ್ಡನ್ ಕಲರ್ ಏನು ಹೇಳ್ತಾರಲ್ಲ, ಆ ಕಲರ್. ಅದನ್ನ ಕನ್ನಡದಲ್ಲಿ ಏನಂತಾರೆ ಗೊತ್ತಾ? ಬಂಗಾರದ ಬಣ್ಣ. ಹೆಸರು ಹೇಳಿ? ಬಂಗಾರದ ಬಣ್ಣ. ಕರೆಕ್ಟಾ? ಅಲ್ಲ, ಸರಿ. ಇದು ನೋಡಿದ್ರೆ ಬಂಗಾರದ ಬಣ್ಣ ಬಂದಿಲ್ಲ, ಸೀದೋಗಿರೋ ಬಣ್ಣ ಬಂದೈತೆ. ಒಳ್ಳೆ ಅಲ್ವಾ? ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಮಧ್ಯದಲ್ಲಿ ಇದಾಗಿಲ್ಲ, ಮಧ್ಯದಲ್ಲಿ ಅದನ್ನು ಪ್ರೆಸ್ ಮಾಡಬೇಕು. ಒತ್ತಬೇಕು, ಹಿಂಗೆ ಒತ್ತು. ಒಲೆ ಉರಿತಾ ಇಲ್ಲ. ಉರಿತೈತೆ, ಸಾಕು. ಜಾಸ್ತಿ ಉರಿದ್ಬಿಟ್ರೆ ದಗದಾಗ ಒಂದೇ ಸೆಕೆಂಡ್ಗೆ ಸೀದೋಗ್ಬಿಡ್ತೈತೆ ಅದು. ಕಡಿಮೆ ಉರಿಗೆ ಮಾಡಬೇಕು. ಈ ಕಡೆ ನೋಡಿ, ಸ್ವಲ್ಪ ಆಗೈತೆ. ಈಗ ತೆಗೆದಿಟ್ಬಿಡದ ಒಂದು ಪ್ಲೇಟ್ಗೆ ಇಟ್ಕೊಂಡು ಎಲ್ಲ ಹಂಗೆ ಅದೇ ಥರನೇ ಮಾಡ್ಕೊಳ್ಳೋಣ. ಈಗ ಇನ್ನೊಂದು ತುಪ್ಪದಲ್ಲಿ ಬಾಬಾ ಅತಿಥಿಗಳಿಗೆ ಏನಪ್ಪ, ಇಷ್ಟು ದಿನ ಗಂಡ ಬಂದಾಗೆಲ್ಲ ಬರೀ ಎಣ್ಣೆ ತಂದು ಒಗ್ಗರಣೆ ಹಾಕ್ತಿದ್ರು. ವಿಶೇಷ ಆಹ್ವಾನಿತರು ಬಂದಿದ್ದಾರೆ ಅಂತ ಅವ್ರಿಗೋಸ್ಕರ, ಈ ವಿಶೇಷ ಆಹ್ವಾನಿತರಿಗೋಸ್ಕರ ಕ್ಷಮೆ ಇರಲಿ. ಆವಾಗಲೇ ಸ್ವಲ್ಪ ಮೇಲೆ ತುಪ್ಪ ಸವರಿಲಿಲ್ಲ, ಇವಾಗ ಮತ್ತೆ ಸವರ್ತಾ ಇದೆ. ಹೌದಾ? ತುಪ್ಪ ವಿಶೇಷ ಆಹ್ವಾನಿತರಿಗೋಸ್ಕರ ಹೌದಾನೆ? ಏನಿಲ್ಲ, ಎಲ್ರಿಗೂ ಎಷ್ಟು ಬೇಗ ಆಗೋಗ್ಬಿಡ್ತಿದ್ವು. ಒಲೆ ಉರಿತೈತಲ್ಲ, ಅದಕ್ಕೆ ಜಾಸ್ತಿ ದಗದಾಗ ಉರಿಬಾರ್ದು. ಒಲೆ ದಗದಾಗ ಉರಿದ್ರೆ ಸೀದೋಗ್ಬಿಡ್ತೈತೆ ಬೇಗ.
ತಿರುವಾಕ್ಬಿಡ ಒಂದು ಸ್ವಲ್ಪ ಹೊತ್ಬಿಟ್ಟು ಹಂಗೆ. ಸೀತೈತಪ್ಪ, ಹೌದಾ? ಎಲ್ಲ ಕರ್ಗಾಗ್ಬಿಡ್ತೈತೆ. ಒಲೆ ಅಲ್ವಾ ಇದು. ಹಾಂ, ಗ್ಯಾಸ್ ಆದ್ರೆ ಕಡಿಮೆ ಉರಿಕೊಂಡು ನಮ್ಗೆ ಹೆಂಗ್ ಬೇಕಂಗ್ ಮಾಡ್ಕೋಬಹುದು. ಇದು ಒಲೆ ಅಲ್ವಾ, ಒಂಚೂರು ಉರಿ ಜಾಸ್ತಿ ಆದ್ರೆ ಸೀತೈತೆ, ಒಂಚೂರು ಉರಿ ಆಗಿಲ್ಲ ಅಂದ್ರೆ ಇದೇ ಆಗಿರಲ್ಲ. ನೋಡ್ರಿ ಎರಡನ್ನ ತುಪ್ಪದಲ್ಲಿ ಏನದು ರೋಸ್ಟಾ ಟೋಸ್ಟಾ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಕನ್ನಡದಲ್ಲಿ ಹೇಳು. ತುಪ್ಪದಲ್ಲಿ ಅಲ್ಲಿ ಬಣ್ಣ ಬದಲಾಯಿಸ್ಕೊಂಡು ಇಟ್ಕೊಂಡವ್ರೆ ಅಷ್ಟೇ. ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಇನ್ನೊಂದ್ಸಲ ಅದನ್ನ ರೋಸ್ಟ್ ಮಾಡಿಕೊಂಡಿರೋದನ್ನ ಹೆಚ್ಚಿದ ಮೇಲೆ ಇಟ್ಟು ಅದಕ್ಕೆ ಮತ್ತೆ ಏನೋ ಮಾಡ್ಕೊಂಡಿದ್ರಲ್ಲ ಪಲ್ಯ, ಸ್ಟಫಿಂಗ್ ಅಂತಾರೆ ಇದನ್ನ ಇಂಗ್ಲಿಷ್ ಹೌದಾ? ಅಲ್ಲಿ. ಕನ್ನಡದಲ್ಲಿ ಗೊತ್ತಿಲ್ಲ. ಹೂರಣ, ಖಾರದ ಹೂರಣ ಅಷ್ಟೇ. ಹೌದಾ? ಇವಾಗ ಹೂರ್ಣ ಇದನ್ನು ಇಕ್ತಿರ್ತಾನೆ ಕರ್ಜಿಕಾಯಿಗೆಲ್ಲ ಸ್ಟಫಿಂಗ್ ಅಂತಾನೆ, ಅದು ಸಿಹಿ ಹೂರ್ಣ, ಇದು ಖಾರ ಹೂರ್ಣ ಅಷ್ಟೇ. ಹೆಂಗೆ ನನ್ನ ತಲೆ? ಸೂಪರ್. ನಿನ್ ತಲೆ ನೀ ಎಲ್ಲೋ ಇರ್ಬೇಕಿತ್ತು, ಇಲ್ಲಿದ್ಯಾ. ಬಿದೋಗ್ಬಿಡ ಹಂಗೆಲ್ಲ ನೀನು. ಅದಕ್ಕೆ ಚೆನ್ನಾಗಿ ತುಂಬಿದ್ರ ಪಲ್ಯ ಅಲ್ಲ, ಏನದು ಹೂರಣ. ಈಗ ಅದನ್ನ ಒಂದ್ಸಲ ತಲೆ ತೀರಾ ಕಡಿಮೆ ಉರಿ ಇಕ್ಕಿದೀನಿ. ಹಿಂಗೆ ತಿರ್ವಾ ಹಾಕೊಂಡು ಸೀದೆ ಹೋಯ್ತೆ. ಇರ್ಲಿ ಚೆನ್ನಾಗಿರ್ತೈತೆ. ಏನ್ ಸೀದೋಗಿಲ್ಲ, ಸ್ವಲ್ಪ ಕಪ್ಪಾಗತ್ತೆ ಅಷ್ಟೇ. ಬೇಕ್ರಿಗಳಲ್ಲಿ ಇಷ್ಟು ಮಾಡೋದೇ ಇಲ್ಲ ಅವರು ಬೇಗ ತೆಗೆದಾಕಿದ್ ಬೇಗ ತೆಗ್ದಾಕ್ಬಿಡ್ತಾರೆ. ಆದ್ರೂ ಅತಿಥಿಗಳಿಗೆ ಕರೆಕ್ಟಾಗಿ ಬಂತು. ಎಲ್ಲಿ ನೋಡು. ಇದು ಚೆನ್ನಾಗಿತ್ತು. ಇಷ್ಟು ಬಣ್ಣ ಇರ್ಬೇಕಿತ್ತು. ನಮ್ಮ ಅತಿಥಿಗಳು ಕೊಟ್ಬಿಡು ತಿನ್ಲಿ, ರುಚಿ ನೋಡಿ ಹೇಳಿ. ಸುಡ್ತಾಯ್ತೇರು ಒಂದೆರಡು ನಿಮಿಷ ಬಾಯಿ ಸುಟ್ಕೊಂಡಾರ. ಆಮೇಲೆ ಅತಿಥಿಗಳಲ್ಲ, ವಿಶೇಷ ಆಹ್ವಾನಿತರು. ಆಯ್ತಾ? ಇನ್ನೊಂದು ಆಯಿತು. ಈಗ ಇನ್ನೊಂದನ್ನು, ಅದಕ್ಕೂ ತುಪ್ಪನೇ. ಈಗ ನಮ್ಮ ವಿಶೇಷ ಆಹ್ವಾನಿತರು ಬಂದವ್ರೆ ಅಂತ ತುಪ್ಪ ಹಾಕಿದ್ದೆ. ಗಂಡಂಗೆ ಬರೀ ಎಣ್ಣೆ ಒಗ್ಗರಣೆ ಅಷ್ಟೇ. ವಿಶೇಷ ಆಹ್ವಾನಿತರೆ ನಮ್ಮ ಇದನ್ನು ಏನನ್ಬೇಕಮ್ಮ, ಇದನ್ನು ಬ್ರೆಡ್ ಟೋಸ್ಟ್. ಬ್ರೆಡ್ ಟೋಸ್ಟನ್ನು ಸವಿದು ಅದರ ರುಚಿಯನ್ನು ಹೇಳಿ. ಕನ್ನಡದಲ್ಲಿ ಏನಂತಾರೆ ಬ್ರೆಡ್ ಟೋಸ್ಟ್ನ? ಗೊತ್ತಿಲ್ವಾ? ಗೊತ್ತಿಲ್ಲ, ಹೇಳ್ಬೇಕು. ನನಗೂ ಗೊತ್ತಿಲ್ಲ. ಬರ್ರೇ ಹಿಂಗೆ ಹೇಳ್ತಿಲ್ಲ, ನಮಗೆ ಗೊತ್ತಿಲ್ಲ ಅಂದ್ರೆ ಸುಮ್ಮನೆ ಇರ್ಬೇಕು ಮಗಳೇ. ಗೊತ್ತಿರೋನ್ನ ಆ ಕೇಳ್ಬೇಕು. ಥರ ಎಕ್ಸ್ಪ್ರೆಷನ್ ಮಾಡಿದ್ರೆ ಗೊತ್ತ. ಚೆನ್ನಾಯ್ತಾ? ಸೂಪರ್ ಆಗಿದೆ. ಹೌದಾ? ನಮ್ಮ ಶ್ರೀಮತಿ ಅವ್ರಿಗೆ ಫುಲ್ಲು ಖುಷಿ ಆಗದೆ ಇರುತ್ತಾ ನಾವು ಮಾಡಿರೋ? ಇಲ್ಲ, ನೀನು ತಿನ್ನಮ್ಮ. ತಿನ್ಸ ಅಮ್ಮಗೆ. ತಿನ್ಬೇಕು ಮಗಳು, ಬೇಡ ತಿನ್ಬೇಕಷ್ಟೇ. ಸಕ್ಕತ್ತಾಗೈತೆ. ಹೇಳಿ ಇನ್ನೊಂದ್ಸಲ ಹೇಳು. ಸಕ್ಕತ್ತಾಗೈತೆ. ನಿಮ್ಮ ಅಪ್ಪನೇ ಸರಿ. ಚೆನ್ನಾಯ್ತು. ಅದು ತುಪ್ಪದಲ್ಲಿ ಇದು ಮಾಡಿದ್ಯಲ್ಲ, ಆ ತುಪ್ಪದಿದ್ದು ಒಂಥರ ಬರ್ತಾ ಐತೆ. ತಿಂತಾ ಇದ್ರೆ ಬ್ರೆಡ್ಡಲ್ಲಿ ಅದನ್ನೇನಂತಾರೆ, ಒಂದು ಲೇಯರ್ ಥರ ತುಪ್ಪ ಐತೆ. ಯಾಕೆ ಅದ್ರ ಮೇಲೆ ಇಕ್ಕು. ಅದ್ರ ಮೇಲೆ ಇಕ್ಕಿ ಸೀದೋಗ್ತೈತೆ, ಒಲೆ ಉರಿತೈತೆ. ಹೌದಾ? ಇದು ಹಾಕ್ಬಿಟ್ಟು ಆಮೇಲೆ ಇಕ್ಬಿಟ್ಟು ತಿರುವಾಕ್ತೀನಿ. ಗ್ಯಾಸ್ ಆದ್ರೆ ಪೂರ್ತಿ ಕಡಿಮೆ ಇಟ್ಕೊಂಡು ಮಾಡ್ಬೋದು, ಒಲೆ ಹಂಗೆ ಮಾಡೋಕ್ಕಾಗಲ್ಲ. ಎಲ್ಲ ಕರೆಕ್ಟ್ ಐತೆ. ಕರೆಕ್ಟ್ ಆಯ್ತಾ? ಎಲ್ಲ ಖಾರ ಎಲ್ಲ ಕರೆಕ್ಟ್ ಐತೆ. ಮಗಳೇ ಮೆಣಸಿನ್ಕಾಯಿ ತೆಗ್ದಿಕ್ಕಲ್ವಾ? ತಿನ್ಲಿ ಬಿಡು. ಚೆನ್ನಾಗಿದೆ. ಮೆಣಸಿನ್ಕಾಯಿ ತೆಗ್ದಿಕ್ಕಲ್ವಾ ಹಂಗಾರೆ ನೀನು? ಅದಕ್ಕೆ ಅಷ್ಟು ಚೆನ್ನಾಗಿ ಮೆಣಸಿನ್ಕಾಯಿನ ಫ್ರೈ ಮಾಡೋದು. ಬೇರೆ ತರಕಾರಿ ಎಲ್ಲ ಆದ್ರೆ ಪರವಾಗಿಲ್ಲ. ಹುಷಾರು, ಕೈ ಸುಡ್ತತೆ. ಎಲ್ಲಿ ಮಗಳ ತಟ್ಟೆ ಕೊಡು ಮಗಳದು. ನಮ್ಮ ಅಂಗಳದ ಅಡುಗೆಯಲ್ಲಿ ಬ್ರೆಡ್ ಟೋಸ್ಟ್ ರೆಡಿ ಆಗಿದೆ. ಇವತ್ತಿನ ಬ್ಲಾಗ್ನ ಮುಗಿಸುವಂಥ ಸಮಯ. ಇನ್ನು ನಮ್ಮ ಶ್ರೀಮತಿಯವರೇನೋ ಮಾಡ್ತಾ ಇದ್ದಾರೆ. ನಮ್ಮ ವಿಶೇಷ ಆಹ್ವಾನಿತರು ಬ್ಲಾಗ್ಗೆ ಬಾಯ್ ಹೇಳ್ತಾರೆ. ಬಾಯ್ ಹೇಳಿ ಮಗಳೇ. ಬಾಯ್. ನೀನು ಬಾಯ್. ಶುಭರಾತ್ರಿ. ಎಲ್ರಿಗೂ ಒಳ್ಳೇದಾಗಲಿ. ಧನ್ಯವಾದ.